ಆಸ್ ಐ ಟೋಲ್ಡ್ ಯು ದ ಲಾಸ್ಟ್ ವಿಡಿಯೋ ಆಲ್ ದ ಫಾರ್ಮುಲಾಸ್ ಆರ್ ಡಿಸ್ಕಸ್ಡ್. ಈಗ ಒಂದೊಂದಾಗಿ ನೋಡ್ಕೊಳ್ಳೋಣ, ಒಂದೊಂದು ಫಾರ್ಮುಲಾ ನೋಡ್ಕೊಳ್ಳೋಣ ರೀ. ಪ್ರಾಬ್ಲಮ್ಸ್ ಇನ್ ಆರ್ಡರ್ ಅಂತ ಕ್ಲಿಯರ್ಲಿ ಹಾಕಿದ್ದೀನಿ. ಹೆಂಗೆ ಹಂಗೆ ಮಾಡಿರಿ, ಒಂದೊಂದು ಎಕ್ಸ್ಟ್ರಾ ಮಾಡಿಬಿಡ್ರಿ ಸಾಕು. ಪೊಸಿಷನ್ ವೆಕ್ಟರ್ ಮೇಲೆ ಒಂದು ಪ್ರಾಬ್ಲಮ್. ಇಫ್ ಎ ಪಾಯಿಂಟ್ P34 ಒಂದು ಪಾಯಿಂಟ್ ಕೊಡಿ ಈಸ್ ಇನ್ ಸ್ಪೇಸ್, ದೆನ್ ಪೊಸಿಷನ್ ವೆಕ್ಟರ್ ಆಫ್ ಪಾಯಿಂಟ್ ಹೆಂಗೆ ಬರೀತಾರ ವಿತ್ ರೆಸ್ಪೆಕ್ಟ್ ಟು O. ಇಫ್ ಪಾಯಿಂಟ್ ಈಸ್ ದೇರ್ P ಹಿಯರ್, ಓಕೆ, ಇನ್ ಸ್ಪೇಸ್ ಅಂದಾಗ XYZ ಆಕ್ಸಿಸ್, ಓಕೆ. ದೆನ್ ಪೊಸಿಷನ್ ವೆಕ್ಟರ್ ವಿತ್ ರೆಸ್ಪೆಕ್ಟ್ ಟು O ಅಂತಂದ್ರೆ ಏನು, OP ಈಸ್ ಈಕ್ವಲ್ ಟು ಏನಕ್ಕೈತಿ, X ಟೈಮ್ಸ್ I, Y ಟೈಮ್ಸ್ J, Z ಟೈಮ್ಸ್ K. So that is X ಅಂದ್ರೆ ಏನೈತಿಲ್ಲ 3I plus 2J plus 4K. So this point is given here 3, 2, 4. The position vector of this point, that means OP, is given by what? 3I plus 2J plus 4K, means 3 times of the unit vector in the X direction, 2 times of the unit vector in the Y direction, 4 times of the unit vector in the Z direction. So OP ಅಂತ ನೋಡ್ತೀವಿ. ಅದ ಇದೊಂದು ಕ್ವಶನ್ ಐತೆ ನೋಡಿ, ರೈಟ್ ದ ಪೊಸಿಷನ್ ವೆಕ್ಟರ್ ಆಫ್ 3, 4 ಕ್ಲಿಯರ್ಲಿ. ಅಂದರೆ X along with X 3 units and along with Y 4 units. That means what? PV is given by OP is equal to 3I plus 4J. So this is first one ಆತ. ಈಗ ನಮ್ಗೆ ಇದು ಏನೈತಿ, ಈಗ ಮ್ಯಾಗ್ನಿಟ್ಯೂಡ್ ಆತ. ನೆನಪಿಟ್ಕೊರಿ, ಡೈರೆಕ್ಟ್ಲಿ ಇದು ಇದಕ್ಕೆ ಏನೋ ಪೊಸಿಷನ್ ವೆಕ್ಟರ್. ಪೊಸಿಷನ್ ವೆಕ್ಟರ್ ಅಂದರೆ ಹಿಂಗೆ ಮಾಡಬೇಕು. ನೆಕ್ಸ್ಟ್ ನೋಡ್ರಿ, ಮ್ಯಾಗ್ನಿಟ್ಯೂಡ್ ಮೇಲೆ ಪ್ರಾಬ್ಲಮ್ ಕೊಟ್ಟೇನೆ. ಈಗ ಮ್ಯಾಗ್ನಿಟ್ಯೂಡ್ ಅಂದರೆ ಇದ ಫಾರ್ಮುಲಾ ಯೂಸ್ ಮಾಡ್ಬೇಕು, ಈಸಿ ಐತೆ, ನೆನಪಿಟ್ಕೊಳ್ಬೇಕಷ್ಟೆ. ಮ್ಯಾಗ್ನಿಟ್ಯೂಡ್, ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ OA ಈಸ್ ಈಕ್ವಲ್ ಟು 2I minus 3J. ಎರಡನೇ ಪ್ರಾಬ್ಲಮ್ B ಈಸ್ ಈಕ್ವಲ್ ಟು minus 2I plus J minus 3K. ಒಂದು ಪ್ರಾಬ್ಲಮ್ ತೊಗೊಳ್ರಿ, ಒಂದನೇ ಪ್ರಾಬ್ಲಮ್, ದಟ್ ಈಸ್ ದ ಫಸ್ಟ್ ಒನ್. ಸಿ ಮ್ಯಾಗ್ನಿಟ್ಯೂಡ್ ಆಫ್ A ಈಸ್ ಗಿವನ್ ಬೈ ವಾಟ್, ಫಾರ್ಮುಲಾ, ದಟ್ ಈಸ್ ಅಲ್ಲಿ ರೆಪ್ರೆಸೆಂಟೇಷನ್ ಐತಿ, ಎರಡು ವರ್ಟಿಕಲ್ ಲೈನ್ ನಡುವೆ A ಅಂತ ಕೊಡ್ತೀವಿ. ಡಿಟರ್ಮಿನೆಂಟ್ is equal to square root of formula is x square plus y square. X ಅಂತಂದ್ರೆ 2, y ಅಂದ್ರೆ -3, 3 ಅಲ್ಲ -3. ಸೊ 2 ಸ್ಕ್ವೇರ್ ಪ್ಲಸ್, ಇಲ್ಲಿ ಮಿಸ್ಟೇಕ್ ಮಾಡಿದ್ರಿ, -3 ಸ್ಕ್ವೇರ್ ಹಾಕಿದ್ರೆ ಮತ್ತೆ 4 minus 9 ಅಂತ ಬಂದ್ಬಿಡ್ತೈತೆ, ರಾಂಗ್ ಆಕೈತಿ. 2 ಸ್ಕ್ವೇರ್ ಪ್ಲಸ್ ಕಂಪಲ್ಸರಿ ಬ್ರ್ಯಾಕೆಟ್ ಒಳಗೆ -3 ಸ್ಕ್ವೇರ್. ಸೊ ಇಲ್ಲಿ ಬ್ರಾಕೆಟ್ ಒಳಗೆ -3 ಸ್ಕ್ವೇರ್ ಅಂದ್ರೆ -3 into -3 9 ಆತಿದೆ. 9 + 4 13. ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ, ಮೈನಸ್ ಬಂದಾಗ. B ಈಸ್ ಈಕ್ವಲ್ ಟು ದಿಸ್ ಒನ್, -2I plus J minus 3K. ದೆನ್ ಮ್ಯಾಗ್ನಿಟ್ಯೂಡ್ ಆಫ್ B ಈಸ್ ಗಿವನ್ ಬೈ ವಾಟ್, ರೂಟ್ ಆಫ್ x square plus y square plus z square. ಹೌದಾ? ಸೊ x square ಅಂದ್ರೆ -2 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ -3 ಸ್ಕ್ವೇರ್, 9 + 1 10 + 4 ರೂಟ್ 14. ಈಗ ಸಿಕ್ಸ್ತ್ ಪ್ರಾಬ್ಲಮ್ ಬಂದ್ರಿ. A ಈಸ್ ಈಕ್ವಲ್ ಟು ಕೊಟ್ಟಾರ, B ಈಸ್ ಈಕ್ವಲ್ ಟು ಕೊಟ್ಟಾರ. ಫೈಂಡ್ A plus B, ವೆರಿ ಈಸಿ. ಆ್ಯಂಡ್ ಮಾಡ್ಯುಲಸ್ ಆಫ್ A plus B, ಇದಕ್ಕೆ ಮಾಡ್ಯುಲಸ್ ಅಂತಾರ್ರಿ. ಫೈಂಡ್ ಮಾಡ್ಯುಲಸ್ ಅಂದ್ರೂ ನಡೀತೈತಿ. ಮಾಡ್ಯುಲಸ್, ಮ್ಯಾಗ್ನಿಟ್ಯೂಡ್, ಸ್ಕೇಲಾರ್ ಕ್ವಾಂಟಿಟಿ, ಇವೆಲ್ಲ ಹೆಸರು ಅದಕ್ಕೆ. ಮಾಡ್ಯುಲಸ್ ಆಫ್ A plus B ಇಲ್ಲಿ ಹೇಳ್ತೇನೆ ನೋಡ್ರಿ, ಮಾಡ್ಯುಲಸ್ ಅಂತಲೂ ಅಂತಾರೆ. ಮಾಡ್ಯುಲಸ್ ಆಫ್ A plus B ಅಂದ್ರೇನು? ಇವು 3 ಪ್ರಾಬ್ಲಮ್ ಕೊಟ್ಟಾರ, ಒಂದು ನಿಮಗೆ ತಿಳಿಸ್ತೀನಿ, 2 ನೀವು ಮಾಡಬೇಕು. ಇದನ್ನು ಹೆಂಗೆ ಮಾಡ್ಬೇಕು ನೋಡ್ರಿ, A plus B, A ಕೊಟ್ಟಾರ ಪ್ಲಸ್ B ಬ್ರ್ಯಾಕೆಟ್ ಒಳಗೆ ಹಾಕ್ಕೋಬೇಕು ಯಾವಾಗೂ, ಬಿಕಾಸ್ ಇಲ್ಲಿ ಮೈನಸ್ ಇದ್ರೆ ಕನ್ಫ್ಯೂಸ್ ಆಗುತ್ತೆ. ದೆನ್ ಓಪನ್ ಇಟ್, ದಿಸ್ ಪ್ಲಸ್ ಅಂಡ್ ಮೈನಸ್, -4I ಪ್ಲಸ್ ಇಂಟು ಪ್ಲಸ್ 2J ಪ್ಲಸ್ ಇಂಟು ಮೈನಸ್ -K, I 2I minus 4I minus 2I, 4J plus 2J 6J minus 2J minus 3K. ಈಗ ಇದು ಬಂದಿದ್ದನ್ನು ಇದ್ರದ್ದು ಮ್ಯಾಗ್ನಿಟ್ಯೂಡ್ ಅಂದ್ರೆ ಏನು, ಸ್ಕ್ವೇರ್ ರೂಟ್ ಆಫ್ x square plus y square plus z square. Your answer is 49. It will come as, see here, it is in magnitude, it will come as 7. ಇನ್ನೊಂದು ಪ್ರಾಬ್ಲಮ್ ತೊಗೊಳ್ಳೋಣ, ಅದ 2A minus 3B ಅಂತ ಹೇಳಿದೆ. 2A minus 3B ನೋಡ್ರಿ, 2A minus 3B ಅಂದ್ರೆ ಏನು ಮಾಡ್ತೀವಿ ನಾವು, 2 into A plus 3 into B. 2 2s are 4I, 8J minus 4K. ಇದು ಪ್ಲಸ್ ಇಂಟು ಮೈನಸ್ -3 12I plus 3 into plus 2 plus 6J minus 3K. Okay, 4I minus 12I minus 8I, 8J plus 6J 14J minus 4K minus 3K minus 7K. ಅದ್ರದ್ದು ಮಾಡ್ಯುಲಸ್ ಕಂಡುಹಿಡಿಯಪ್ಪ ಅಂದ್ರೆ, ಬರೇ ಡೈರೆಕ್ಟ್ ಮಾಡ್ಯುಲಸ್ ಅಂದ್ರೂ ಮೊದಲು 2A plus 3B we have to find out. Then square root of this square plus this square plus this square, it is given as 309. You can work out, it is very easy. ಅದನ್ನು ನೋಡಿ ಇದು ಪ್ರಾಬ್ಲಮ್ ಮಾಡಿರಿ, 1 ಸೆಕೆಂಡ್ ಇಟ್ಟಿರ್ತೀನಿ, ಅದ್ರಾಗ ಮಾಡಿ. 3A minus B, 3A minus B ಮಾಡ್ಕೊಳ್ಳೋದು ಫಸ್ಟು, ಆಮೇಲೆ ಆನ್ಸರ್ 15 ಬರ್ತದೆ. ನಾವು ನೆಕ್ಸ್ಟ್ ಈಸ್ ಅ ಡಿಸ್ಟೆನ್ಸ್ ಪ್ರಾಬ್ಲಮ್ ನೋಡ್ರಿ. 5th ಪ್ರಾಬ್ಲಮ್ ಬಂದೈತೆ ನೋಡ್ರಿ, ಡಿಸ್ಟೆನ್ಸ್ ಪ್ರಾಬ್ಲಮಿಗೆ.
ಅಂದ್ರೆ ಏನು ಎ ಬಿ ಬಿ ಎ ಕಂಡುಹಿಡಿಯೋದು. ಇಫ್ ಎ ಇಸ್ ದಿಸ್ ಬಿ ಇಸ್ ದಿಸ್ ದೆನ್ ಫೈಂಡ್ ಎ ಬಿ ಆ್ಯಂಡ್ ಮಾಡ್ಯುಲಸ್ ಆಫ್ ಎ ಬಿ. ಇನ್ನೊಮ್ಮೆ ಬಿ ಎ ಆ್ಯಂಡ್ ಮಾಡ್ಯುಲಸ್ ಆಫ್ ಬಿ ಎ ಅಥವಾ ಯಾವ್ದಾರು ಒಂದು ಕೇಳ್ತಾರೆ, ಎ ಬಿ ಕೇಳ್ತಾರೆ ಅಥವಾ ಮಾಡ್ಯುಲಸ್ ಆಫ್ ಎ ಬಿ, ಬಿ ಎ ಅಥವಾ ಮಾಡ್ಯುಲಸ್ ಆಫ್ ಬಿ ಎ. ಈಗ ನೋಡ್ರಿ ಎಷ್ಟು ಈಸಿಯಾಗಿ ಅದನ್ನು ಮಾಡಿದ್ದೀವಿ. ಮೊದಲ ಎ ಬಿ ನೋಡ್ಕೊಳ್ಳೋಣ, ಮಾಡ್ಯುಲಸ್ ಆಫ್ ಎ ಬಿ ನೋಡ್ಕೊಳ್ಳೋಣ. ಈಗ position vector of this one is OA is what 2i plus 4j, B ಏನಿದ್ರೆ OB is equal to 3i plus j minus k. ನಾ ಏನು ಹೇಳಿದೆ ನಿಮಗೆ, ಎ ಬಿ ಫಾರ್ಮುಲಾ ಚೆಕ್ ಮಾಡಿರಿ. ಎ ಬಿ ಇಸ್ ಈಕ್ವಲ್ ಟು ಒ ಬಿ ಮೈನಸ್ ಒ ಎ, ಮೊದಲು ಬಿ ಮೈನಸ್ ಎ, ಟರ್ಮಿನಲ್ ಮೈನಸ್ ಇನಿಷಿಯಲ್ ಪಾಯಿಂಟ್, ಒ ಬಿ ಮೈನಸ್ ಒ ಎ. ಒ ಬಿ ಅಂದರೆ ಇದು ಬ್ರ್ಯಾಕೆಟ್ ಮೈನಸ್ ಬ್ರ್ಯಾಕೆಟ್ ಒ ಎ, ಓಪನ್ ದ ಬ್ರ್ಯಾಕೆಟ್, ಯು ವಿಲ್ ಗೆಟ್ ದಿಸ್ ಆನ್ಸರ್. ದಿಸ್ ಈಸ್ ದ ಡಿಸ್ಟೆನ್ಸ್ ಎ ಬಿ. ಈಗ ಅದ ಮಾಡ್ಯುಲಸ್ ಆಫ್ ಎ ಬಿ ಅಂದರೆ ಏನಿಲ್ಲ, ಬಂದಿರುವ ಅನ್ನಿಸ್ತು ಸ್ಕ್ವೇರ್ ರೂಟ್ ಆಫ್ ದಿಸ್ ಸ್ಕ್ವೇರ್ ಪ್ಲಸ್ ದಿಸ್ ಸ್ಕ್ವೇರ್ ಪ್ಲಸ್ ದಿಸ್ ಸ್ಕ್ವೇರ್. ಇಲ್ಲಿ ಮಾತ್ರ ನೆನಪಿಟ್ಕೊಡ್ರಿ, ಮೈನಸ್ ಬಂದಾಗ ಬ್ರೈಕೆಟ್ ಯೂಸ್ ಮಾಡಬೇಕು, ಯು ವಿಲ್ ಗೆಟ್ ದಿ ಆನ್ಸರ್. ಇಲ್ಲಿ ಪ್ಲಸ್ ಮೈನಸ್ ಮಿಸ್ ಆದರೆ ಇದು ಆನ್ಸರ್ ಮಿಸ್ ಆಗಿಬಿಡ್ತದೆ. ನಾವು ಯು ಅಂಡರ್ಸ್ಟ್ಯಾಂಡ್ ದಿಸ್ ಒನ್, ಐ ಥಿಂಕ್ ಯು ಶುಡ್ ಡೂ ಇಟ್. ನಾ ಹೇಳಿದೆ ನಿಮಗೆ ಬಿ ಎ ಕಂಡು ಹಿಡಿಬೇಕು. ಬಿ ಎ ಕಂಡು ಹಿಡಿದ್ರೆ ಏನು ಮಾಡಬೇಕು, ಬಿ ಎ ಇಸ್ ಈಕ್ವಲ್ ಟು ಇಲ್ಲಿ ಮೊದಲು ಎ ಮೈನಸ್ ಬಿ, ಒ ಎ ಮೈನಸ್ ಒ ಬಿ, ಪಿ ವಿ ಆಫ್ ಎ ಮೈನಸ್ ಪಿ ವಿ ಆಫ್ ಬಿ ಮೈನಸ್ ಮಾಡಿದಾಗ ಆನ್ಸರ್. ಈಗ ಆನ್ಸರ್ ನೋಟ್ ಮಾಡಿರಿ, ಇದಾದ ಆನ್ಸರ್ಗೆ ಏನು ಡಿಫ್ರೆನ್ಸ್ ಐತೆ ನೋಡಿರಿ. ಇದು ಐ ಮೈನಸ್ 3j ಮೈನಸ್ 2k, ಐ ಇದ್ದಿದ್ದಿಲ್ಲ ಮೈನಸ್ ಐ ಆಯ್ತು, ಮೈನಸ್ 3j ಇದ್ದಿದ್ದು ಪ್ಲಸ್ 3j ಆಯ್ತು, ಪ್ಲಸ್ 2k ಇದ್ದಿದ್ದು ಮೈನಸ್ 2. ಯಾಕಪ್ಪ ಸೈನ್ ಚೇಂಜ್ ಆಯ್ತಂದ್ರೆ, ಸಿ ಎ ಬಿ ಡೈರೆಕ್ಷನ್ ಈಸ್ ಲೈಕ್ ದಿಸ್ ಅದಾ, ಬಿ ಎ ಇಂದಾಗ ಅಪೋಸಿಟ್ ಆಕೈತೆ. ಅಪೋಸಿಟ್ ಅಂದಾಗ ಏನಾಕೈತಿ, ಪ್ಲಸ್ ಇದ್ದಿದ್ದು ಇಟ್ ಬಿಕಮ್ ಮೈನಸ್. But when you take out the magnitude BA, it is 14 only. See? So magnitude will not change, the length will not change. But since direction is involved, opposite direction is represented as minus. So important. ಇಲ್ಲಿ ಕೊಟ್ಟಿದ್ದೇನೆ ನೋಡ್ರಿ. Note that AB and BA magnitude are same, but BA is negative of AB, shows opposite direction. So this is what important thing is all about. ಇಲ್ಲಿ ಯಾವುದೋ ಒಂದು ಸ್ವಲ್ಪ ಟ್ರಿಕ್ಕಿ ಕ್ವಶನ್ ಇದ್ದಂಗೆ ಐತೆ, ನೋಡ್ಕೊಳ್ಳಿ. ಈಸಿ ಐತೆ ಕ್ವಶನ್, ಅದೇನಿಲ್ಲ. ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ 3, 4, 5 ಫ್ರಾಮ್ ಒರಿಜನ್ ಅಂತಾನೆ. ಒರಿಜನ್ ಅಂದರೆ ಇಲ್ರಿ 0, 0, 0. ಫ್ರಾಮ್ ಒರಿಜನ್ ಅಂದ ಒಂದು ಫಾರ್ಮುಲಾ ನೆನಪಿಟ್ಕೊಳ್ರಿ. ಫ್ರಾಮ್ ಒರಿಜನ್ ಅಂದಾಗ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್. ಇಲ್ಲೇನು ಪಿ ಮೈನಸ್ ಎ ಹಿಂಗೆ ಮಾಡಬೇಕಾಗಿಲ್ಲ, ಡೈರೆಕ್ಟ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್, ಸ್ಕ್ವೇರ್ ರೂಟ್ ಆಫ್ 50 ಅಂದರೆ 5√2. ಈಗ ಪ್ರಾಡಕ್ಟ್ ಆಫ್ ವೆಕ್ಟರ್ಸ್ ಮೇಲೆ ಪ್ರಾಬ್ಲಮ್. ಇದು ಒಂದೊಂದಾಗಿ ಒಂದೊಂದು ನೀವು ಒಂದೊಂದು ಚೆಕ್ ಮಾಡ್ಕೊತ ಯಾವ ಸೆಕ್ಷನ್ಯಾಗ ಯಾವ್ದು ಬರ್ತೈತೆ ವರ್ಕ್ ಮಾಡ್ಕೊತ ಹೋದ್ರೆ ಮುಗಿದೋತು. ದಿಸ್ ಆ್ಯಕ್ಚುಲಿ ವೆಕ್ಟರ್ ಕ್ಯಾನ್ ಬಿ ಫಿನಿಶ್ಡ್ ಇನ್ 1 day. ಪ್ರಾಡಕ್ಟ್ ಆಫ್ ವೆಕ್ಟರ್ಸ್ ಫಸ್ಟ್ ಏನು ಮಾಡೋಣ್ರಿ, ಸ್ಕೇಲಾರ್ ಮಲ್ಟಿಪ್ಲೈ ಟು ಎ ವೆಕ್ಟರ್ ಅಂದ್ರೇನು, ಫಾರ್ ಎನಿ ವೆಕ್ಟರ್ ಒನ್ ನಂಬರ್ ವೆನ್ ಇಟ್ ಇಸ್ ಆ್ಯಡೆಡ್ ಹೌ ಇಟ್ ಹ್ಯಾಪನ್ಸ್. ಸಪೋಸ್ ಇಫ್ ಎ ಈಸ್ ಗಿವನ್ ಎಸ್ 2, 3 ಮೈನಸ್ 1, 3a ಮಾಡಬೇಕಾಗೈತಿ, ಮಾಡ್ಯುಲಸ್ ಆಫ್ 3a ಕಂಡುಹಿಡಿಬೇಕು. 3a ಅಂದ್ರೆ ಏನು, 3 is multiplied to a. See here, 3a ಫಸ್ಟ್ ಒನ್, 3a ಅಂದರೆ 3 is multiplied to a, 2, 3 ಇದು ಇಷ್ಟ. ಅದ್ರದ್ದು ಮಾಡ್ಯುಲಸ್ ತೆಗಿಬೇಕಂದ್ರೆ ಇದ್ರ ಸ್ಕ್ವೇರ್ ರೂಟ್, ಆನ್ಸರ್ ಬಂದ್ಬಿಡ್ತದೆ. ಅದ ಬಿ ನೋಡ್ರಿ, ಹಾಫ್ ಐತಿ, ಹಾಫ್ ಏನಿಲ್ಲ, ಹಾಫ್ ಇದಕ್ಕೆ ಮಲ್ಟಿಪ್ಲೈ ಮಾಡೋದು. 2/2 ಅಂದರೆ 1i ಆಯ್ತು, ಪ್ಲಸ್ 3/2j ಮೈನಸ್ ಹಾಫ್ ಕೆ. ಇದ್ರದ್ದು ಮತ್ತು ಎಲ್ ಸಿ ಎಮ್ ತೆಗೆದು ಮಾಡಿದ್ರೆ ಸ್ಕ್ವೇರ್ ರೂಟ್ ಬೈ 7/2. ಇಟ್ಸ್ ಅ ಈಸಿ ಐಡಿಯಾ. Okay, it is a scalar multiplied to a vector. Scalar product alla. Scalar product is different. Scalar product means a scalar product between two vectors. Idenu scalar multiplied to a vector. Okay, now come for very important scalar product of two vectors mele problems madateri. One 3 to 4 problems adav. Now if A is given 2i plus 3j minus 2k, b is 3i minus j plus 3k, find a dot b. ಈ ಎರಡು ಫಾರ್ಮುಲಾಸ್ ಅದಾವಲ್ಲಿ. a dot b ಅಂದರೆ a1 b1 plus a2 b2 plus a3 b3. ಇನ್ನೊಂದು ಮಾಡ್ಯುಲಸ್ ಆಫ್ a ಮಾಡ್ಯುಲಸ್ ಆಫ್ b ಕಾಸ್ ಥೀಟಾ. ಅದನ್ನು ಯೂಸ್ ಮಾಡಬಾರ್ದು ಕಾಸ್ ಥೀಟಾ, ಬಿಕಾಸ್ ಥೀಟಾ ಆ್ಯಂಗಲ್ ಕೊಟ್ಟಿಲ್ಲ ಇಲ್ಲಿ. ಸೊ ಯು ಕ್ಯಾನ್ ಯೂಸ್ ಡೈರೆಕ್ಟ್ಲಿ ವಾಟ್ a dot b is a1 b1 a2 b2 a3 b3. See here, 2 into 3 plus 3 into minus 1 plus minus 2. See, a1 b1 ಅಂದರೆ a1 a2 a3, a1 2 into 3, then 3 into minus 1, then minus 2 into plus 3. ಇಲ್ಲಿ ಬ್ರ್ಯಾಕೆಟ್ ಹಾಕಬೇಕು, ಬಿಕಾಸ್ ಮೈನಸ್ ಐತೆ. 3 2s 6,
ಇದು ಮೈನಸ್ ಆಕೈತಿ ರೀ 3 ಇಂಟು -1 -3 ಇದು ಪ್ಲಸ್ ಈಗ -3 -2 ಇಂಟು 3 -6 ಇಂಟು ಪ್ಲಸ್ -6 6 -6 ಕ್ಯಾನ್ಸಲ್ ಆದ್ರೆ -3 ಉಳೀತು. ಓಕೆ, ವಂಡರ್ಫುಲ್. ನಾವು second I think problem on that is okay, if a is equal to 2i plus 3j minus 2k, same vectors ತಗೊಂಡು ಬೇಕಂತ, because you will be able to understand it properly. 3i my plus j makes angle 60 degrees ಅಂತ ಕೊಟ್ಟಾರ ಇಲ್ಲಿ. ಫೈಂಡ್ ಡಾಟ್ ಪ್ರಾಡಕ್ಟ್ ಆ್ಯಂಗಲ್ ಐತೆ. ಸೊ ಸ್ಕೇಲಾರ್ ಪ್ರಾಡಕ್ಟ್ ಆ್ಯಂಗಲ್ ಇದ್ದಾಗ ಸ್ವಲ್ಪ ಡಿಫ್ರೆಂಟ್ ಬರುತ್ತೆ. ಸೊ ಎ ಡಾಟ್ ಬಿ ಇಸ್ ಗಿವನ್ ಬೈ ವಾಟ್, ಮಾಡ್ಯುಲಸ್ ಆಫ್ ಎ ಮಾಡ್ಯುಲಸ್ ಆಫ್ ಬಿ ಕಾಸ್ ಥೀಟಾ ಯೂಸ್ ಮಾಡಿದ್ವಿ. ಮಾಡ್ಯುಲಸ್ ಆಫ್ ಎ ತೆಗೆದ್ವಿ, ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್. ಮಾಡ್ಯುಲಸ್ ಆಫ್ ಬಿ ರೂಟ್ ಆಫ್ 3 ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ 19 ಬಂತು. ಕಾಸ್ ಥೀಟಾ ಎಷ್ಟು ಕೊಟ್ಟರು, ಕಾಸ್ 60 ಹಾಫ್ ಐ. ಎ ಡಾಟ್ ಬಿ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎ ಮಾಡ್ಯುಲಸ್ ಆಫ್ ಬಿ ಇಂಟು ದಿಸ್, ಯು ಗಾಟ್ ದಿಸ್ ಆನ್ಸರ್. Okay, now here say angle between the vectors. If this is the next now, cosine of the angle kottag nodri, it is a scalar product number. Sine andre vector bartade. See the formula. If a is this one, b is this one, find cosine of the angle. What was the formula there? Cos theta is equal to a dot b upon modulus of a modulus of b. ಇದು ಫಾರ್ಮುಲಾ ಐತಿ. ಈಗ ನಮಗೆ ಏನು ಬೇಕಾಗಿತ್ತು ಹಂಗಾರೆ, ಫಸ್ಟ್ ಎ ಡಾಟ್ ಬಿ. ಎ ಡಾಟ್ ಬಿ ಅಂದ್ರೇನು, a1 a2 a1 b1 a2 b2 a3 b3. So 2 into 3 plus 3 into -1 plus -2 into 3. ನೋಡ್ರಿ 6 -3 plus 6 -3 ಬಂದದ. ಓಕೆ, ಸೊ -3 divided by, see, modulus of a is 17, modulus of b is 19. ಸೊ -3 by square root of 323. ಡಿಪೆಂಡ್ಸ್ ಆನ್ ದ ಆನ್ಸರ್. ಕೆಲವೊಮ್ಮೆ ಆನ್ಸರ್ ಒಳಗೆ ಏನು ಮಾಡ್ತಾರೆ, ಇದ್ರ ಸ್ಕ್ವೇರ್ ರೂಟ್ ಬಂದು ಕ್ಯಾನ್ಸಲೇಷನ್ ಆಗಿ ಬರ್ತಾವೆ. Depends on the answer. Question here ನಾವು ಮಾಡಕ್ಕೆ ಬರ್ತೈತೆ. Okay, now we will see some important problem over here. What is this? Okay, if a is given, b is given, c, ಮೂರು ವೆಕ್ಟರ್ಸ್ ಕೊಟ್ಟಾರ. ಈಗ find a into b dot c ಅಥವಾ a dot b into c. See here, a dot, ಇದನ್ನ say this one I have just cancelled it out, forget this one. a into b dot c ಅಂದಾಗ ಮೊದಲು ಏನು ಮಾಡಬೇಕು, b dot c find out ಮಾಡಬೇಕು. b dot c is given by this, okay, -4. then a into b dot c ಅಂತಂದಾಗ b dot c is what, 4 ಇದಕ್ಕೆ ಮಲ್ಟಿಪ್ಲೈ ಮಾಡ್ಬಿಡು. ಇದು ಇಂಟು, ಇದು ಡಾಟ್ ಪ್ರಾಡಕ್ಟ್ ಅಲ್ಲ, ಇಂಟು. ಸೊ ಯು ವಿಲ್ ಗೆಟ್ ದಿಸ್ ಆನ್ಸರ್. ಅದು ಎ ಇಂಟು ಬಿ ಡಾಟ್ ಸಿ ಅಂದಾಗ ಎ ಡಾಟ್ ಬಿ ಮಾಡಬೇಕು ಮೊದಲು. ಎ ಡಾಟ್ ಬಿ ಮಾಡಿದರೆ ಎ ಡಾಟ್ ಬಿ ನಮಗೇನು ಬಂದಿದೆ, 7. ಎ ಡಾಟ್ ಬಿ ಇಂಟು ಸಿ ಅಂದರೆ 7 ಇಂಟು ಸಿ ವೆಕ್ಟರ್. 7 ಇಂಟು ದಿಸ್, ಯು ವಿಲ್ ಗೆಟ್ ದಿಸ್ ಆನ್ಸರ್. ಈಸಿ ಇಟ್ ಈಸ್. ಯಾಕಂದ್ರೆ ಕ್ವಶನ್ನೇರ್ನಾಗ ಮಾಡ್ತೀನಿ, ಮತ್ತೆ ಹೆಲ್ಪ್ ಮಾಡ್ತೇನೆ ನಿಮ್ಗೆ, ಬಟ್ ಇದು ಫ್ಲೋನಾಗ ಹೋಗ್ತಿರ್ಬೇಕ್ರಿ. ಈಗ ನೆಕ್ಸ್ಟ್ ಟಾಪಿಕ್ ಬಂದು ಪ್ರೊಜೆಕ್ಷನ್ ಪ್ರಾಬ್ಲಮ್ಸ್. See, there are 10 to 12 13 types. ಒಂದೊಂದು ಟೈಪ್ ಪಕ್ಕಾ ಮಾಡ್ಕೊಂಡು ಫಾರ್ಮುಲಾಸ್ ಬೈ ಪಾರ್ಟ್ ಮಾಡಿದರೆ ಈಸಿ ಇರ್ತದೆ, ಡಿಫಿಕಲ್ಟ್ ಇಲ್ಲ. ಫೈಂಡ್ ದ ಪ್ರೊಜೆಕ್ಷನ್ ಆಫ್ ದಿಸ್ ವೆಕ್ಟರ್ ಆನ್ ದಿಸ್ ವೆಕ್ಟರ್. ನಾವೇನು ಮಾಡೋಣ, ಇದಕ್ಕೆ ಎ ಅಂತ ಹಾಕ್ಕೊಳ್ಳೋಣ, ಇದಕ್ಕೆ ಬಿ ಅಂತ ಹಾಕ್ಕೊಳ್ಳೋಣ. ಸೊ ಎ ಇಸ್ ದಿಸ್, ಬಿ ಇಸ್ ದಿಸ್. ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ, ಅಲ್ಲಿ ಫಾರ್ಮುಲಾ ನೋಡ್ರಿ ಏನೈತೆ, ಎ ಡಾಟ್ ಬಿ ಅಪಾನ್ ಮಾಡ್ಯುಲಸ್ ಆಫ್ ಬಿ. ಇಲ್ಲಿ ಬಿ ಇತ್ತಂದ್ರೆ ಇಲ್ಲಿ ಬಿ ಕೆಳಗೆ ಬರ್ತೈತಿ. ಬಿ ಆನ್ ಎ ಇದ್ದಾಗ ಎ ಕೆಳಗೆ. ಓಕೆ, ಸೊ ಎ ಡಾಟ್ ಬಿ ನಿಮ್ಗೆ ಗೊತ್ತಿದ್ದು a1 b1 ಪ್ಲಸ್ a2 b2 ಪ್ಲಸ್ a3 b3 ಮಾಡಿದ್ವಿ, ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ a1 ಸ್ಕ್ವೇರ್ ಬಿ ಅಲ್ಲ, b1 ಸ್ಕ್ವೇರ್ ಪ್ಲಸ್ b2 ಸ್ಕ್ವೇರ್ ಪ್ಲಸ್ b3 ಸ್ಕ್ವೇರ್. ಯು ಗಾಟ್ ವಾಟ್, 22. ಸೊ -1/22. ಅದ ಮನೆಯಲ್ಲಿ ಏನು ಮಾಡಿರಿ, ಪ್ರೊಜೆಕ್ಷನ್ ಆಫ್ ಬಿ ಆನ್ ಎ ಮಾಡಿರಿ, ಎ ಡಾಟ್ ಬಿ ಅಪಾನ್ ಮಾಡ್ಯುಲಸ್ ಆಫ್ ಎ ನೋಡ್ತೀವಿ. ಈಗ ವೆಕ್ಟರ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್ ತೊಗೊಳ್ಳೋಣ. ಸ್ಕೇಲಾರ್ ಪ್ರಾಡಕ್ಟ್, ವೆಕ್ಟರ್ ಪ್ರಾಡಕ್ಟ್ ಅಂದ್ರೆ ಫಾರ್ಮುಲಾಸ್ ನೋಡ್ಕೊಳ್ರಿ. ಅಲ್ಲಿ ಎ ಕೊಟ್ಟೇವಿ, ಬಿ ಕೊಟ್ಟೇವಿ. ಫೈಂಡ್ ವೆಕ್ಟರ್ ಪ್ರಾಡಕ್ಟ್ ಎ ಕ್ರಾಸ್ ಬಿ ಅಂದಾಗ ಏನಿತ್ತು ಫಾರ್ಮುಲಾ, ಎ ಕ್ರಾಸ್ ಬಿ ಅಂದ್ರೆ IJK, a1 a2 a3 b1 b2 b3. IJK ಹಂಗೆ ಬಂತು. a1 a2 a3 means 1 2 -1 here. b1 b2 b3 means 3 2 1. ಡಿಟರ್ಮಿನೆಂಟ್ ಗೊತ್ತಾಯ್ತು ನಿಮ್ಗೆ. I into water 2 plus 2 4 minus compulsory j 1 plus 3 4 plus k 2 minus 6 minus 4. So this is A cross B. Okay, ಅದ ನೋಡ್ರಿ ಸ್ವಲ್ಪ ಕ್ವಶನ್ ಚೇಂಜ್ ಐತೆ ನೋಡ್ರಿ ಇಲ್ಲಿ. ಸೊ ಇಟ್ ಈಸ್ ಲಿಟಲ್ ಡಿಫ್ರೆನ್ಸ್ ಇಸ್ ದೇರ್. ಏನಂತ ಕೇಳ್ಯಾರ ಇಲ್ಲಿ, ಸೇಮ್ ಫೈಂಡ್ ದ ಕ್ರಾಸ್ ಪ್ರಾಡಕ್ಟ್ ಅಂತಾರೆ. ಅದು ಕ್ರಾಸ್ ಪ್ರಾಡಕ್ಟ್ ಅನ್ಬೋದು, ವೆಕ್ಟರ್ ಪ್ರಾಡಕ್ಟ್ ಅನ್ಬೋದು, ಆಮೇಲೆ ಏನು ಮಾಡೋದು
ನಿಮಗೆ ಎ ಕ್ರಾಸ್ ಬಿ ಅಂತ ನೊಟೇಷನ್ನೇ ಕೊಡ್ಬೋದು. ಸೊ ಎ ಇಸ್ ಗಿವನ್, ಬಿ ಇಸ್ ಗಿವನ್, ಫೈಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಅಂತಂತಾನೆ. ಮ್ಯಾಗ್ನಿಟ್ಯೂಡ್ ಅಂದ್ರೇನು, ಎ ಕ್ರಾಸ್ ಬಿದು ಮಾಡ್ಯುಲಸ್ ಹಿಂಗೆ. ಸೊ ಎ ಕೊಟ್ಟಾರ, ಬಿ ಕೊಟ್ಟಾರ, ಫದಲ್ ಎ ಕ್ರಾಸ್ ಬಿ ಮಾಡಿರಿ. ಐ ಜೆ ಕೆ A1 A2 A3 B1 B2 B3. So what happens here, you will get this answer ನೋಡ್ರಿ. I into 0 minus 2 plus 2 0 ಆಯಿತು plus 2k. So this has become now modulus of that ಅಂದಾಗ ಇದ್ರದ square root of 0 square plus 2 square plus 1 square. Answer is what, 5. Isn't it easy? Now 15th problem ನೋಡ್ಕೊಳ್ರಿ. A is given and a B is given, then find sine of the angle between them. ಈಗ ಕ್ರಾಸ್ ಪ್ರಾಡಕ್ಟ್ಗೆ ಸೈನ್ ಬರ್ತದೆ, ಡಾಟ್ ಪ್ರಾಡಕ್ಟ್ಗೆ ಕೊಸೈನ್ ಅಂತ ಕಾಸ್ ಬರ್ತದೆ. ಸೊ ಸೈನ್ ಥೀಟಾ ಇಸ್ ಮಾಡ್ಯುಲಸ್ ಆಫ್ ಎ ಕ್ರಾಸ್ ಬಿ ಅಪಾನ್ ಮಾಡ್ಯುಲಸ್ ಆಫ್ ಎ ಮಾಡ್ಯುಲಸ್ ಆಫ್ ಬಿ. ಇಲ್ಲಿ ಎ ಕ್ರಾಸ್ ಬಿ ಇಂಟು ಯೂನಿಟ್ ವೆಕ್ಟರ್ ಬರ್ತದೆ. ಯೂನಿಟ್ ವೆಕ್ಟರ್ ಅದು ಮಾಡ್ಯುಲಸ್ ತೊಗೊಂಡ್ರೆ ಇದು ಬರ್ತದೆ. ಸೊ ಎನ್ ಕ್ಯಾಪ್ ಅಂತ ಹೋಗ್ಬಿಡ್ತದೆ ಅಲ್ಲಿ. ಸೊ ಎ ಕ್ರಾಸ್ ಬಿ ಈಸ್ ಈಕ್ವಲ್ ಟು ವಾಟ್, ಈ ಫಸ್ಟ್ ಎ ಕ್ರಾಸ್ ಬಿ ಫೈಂಡ್ ಔಟ್ ಮಾಡಿರಿ, ಮಾಡ್ಯುಲಸ್ ಫೈಂಡ್ ಔಟ್ ಮಾಡಿರಿ. A cross B I J K A1 A2 A3 B1 B2 B3. Then you know how to solve this, you will get this answer. Modulus ಅಂತಂದ್ರೆ ಸ್ಕ್ವೇರ್ ರೂಟ್ 180 ಬಂತು. ಮತ್ತೇನು ಬೇಕಾಗಿತ್ತು ನಮ್ಗೆ, ಮಾಡ್ಯುಲಸ್ ಆಫ್ ಎ ಬರ್ತದೆ ನಿಮ್ಗೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಇದ್ರದ್ದು. ಮಾಡ್ಯುಲಸ್ ಆಫ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್. ಅದನ್ನು ಆನ್ಸರ್ ತೊಗೊಂಡು ಏನು ಮಾಡಿರಿ, ರೂಟ್ 180 ಡಿವೈಡೆಡ್ ಬೈ ಎ ಎಷ್ಟು ಬಂದೈತಿ 3 ಸ್ಕ್ವೇರ್ ರೂಟ್ ಆಫ್ 21. ಸಿಂಪ್ಲಿಫಿಕೇಶನ್ ಫರ್ದರ್ ಮಾಡಿದರೆ ಇಷ್ಟು ಆನ್ಸರ್ ಬರ್ತೈತಿ. ಓಕೆ.